ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಕಳೆದು ಹೋದಂತಹ ನಿಮ್ಮ ಕ್ರಯಪತ್ರಗಳು, ವಿಭಾಗ ಪತ್ರಗಳು, ವಿಲ್ ಪತ್ರಗಳು, ಹಾಗೆಯೇ ದಾನ ಪತ್ರಗಳು, ವ್ಯವಸ್ಥಾ ಪತ್ರಗಳು ಸಬ್ ರಿಜಿಸ್ಟ್ರ್ ಕಚೇರಿಯಲ್ಲಿ ನೋಂದಣಿ ಆದ ನಂತರ ನಿಮ್ಮ ಬಳಿ ಆ ಕಾಪಿ ಇರುತ್ತೆ. ಆ ಒಂದು ಕಾಪಿ ನೀವೇನಾದರೂ ಕಳ್ಕೊಂಡಿದ್ರೆ ಅದೇ ತರಹದ ಜೆನ್ಯೂನ್ ಆದಂತಹ ಸರ್ಟಿಫೈಡ್ ಕಾಪಿನ ಯಾವ ರೀತಿ ಆನ್ಲೈನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಸ್ನೇಹಿತರೆ, ನೀವೇನಾದರೂ ನಿಮ್ಮ ಗ್ರಾಮದಲ್ಲಿ ಯಾವುದೇ ತರಹದ ಲ್ಯಾಂಡನ್ನು ನೀವು ಪರ್ಚೇಸ್ ಮಾಡ್ಕೊತಾ ಇದ್ದೀರಾ, ಆ ಲ್ಯಾಂಡು ನಿಮ್ಮದು ವೆರಿಫೈ ಮಾಡ್ಕೊಳ್ಳಿಕ್ಕೋಸ್ಕರ ಅದು ಸರಿ ಇದೆಯಾ ಇಲ್ವ ಅಂತ ಚೆಕ್ ಮಾಡ್ಕೊಳ್ಳಿಕ್ಕೋಸ್ಕರ ನಿಮ್ಗೊಂದು ಕಾಪಿ ಬೇಕಿರುತ್ತೆ. ಇದನ್ನು ನಿಮ್ಮ ಗ್ರಾಮದಲ್ಲಿ ಯಾವುದೇ ವ್ಯಕ್ತಿಯ 25 ವರ್ಷದೊಳಗೆ ರಿಜಿಸ್ಟರ್ ಆಗಿರ್ತಕ್ಕಂಥ ಕಾಪಿನ ಫ್ರೀಯಾಗಿ ನೀವು ಆನ್ಲೈನಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ಸ್ಕಿಪ್ ಮಾಡ್ದಂಗೆ ನೋಡಿ. ಸ್ನೇಹಿತರೆ, ನೀವು ಯಾವುದಾದ್ರು ಸರ್ಚ್ ಬಾರ್ಗೆ ಬಂದು ಕಾವೇರಿ ಆನ್ಲೈನ್ ಸರ್ವಿಸ್ ಅಂತ ಟೈಪ್ ಮಾಡಿದ್ರೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ನೀವಿಲ್ಲಿ ರಿಜಿಸ್ಟರ್ ಮತ್ತು ಲಾಗಿನ್ ಅಂತ 2 ಆಪ್ಷನ್ ಇದೆ. ಇಲ್ಲಿ ನೀವು ಫಸ್ಟ್ ಟೈಮ್ ಲಾಗಿನ್ ಮಾಡ್ಕೊಳ್ಳಿಕ್ಕಾಗಲ್ಲ, ಫಸ್ಟು ರಿಜಿಸ್ಟರ್ ಮಾಡ್ಕೋಬೇಕು. ಅಲ್ಲಿ ರಿಜಿಸ್ಟರ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದ್ರೆ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಕೇಳುತ್ತೆ. ಅಕೌಂಟ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ವೀಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಆ ರೀತಿ ನೀವು ಮಾಡ್ಕೊಳ್ಳಿ. ಯಾಕಂದರೆ ವೀಡಿಯೋ ಲೆಂತ್ ಆಗುತ್ತೆ ಅಂತ ಈ ಒಂದು ವೀಡಿಯೋದಲ್ಲಿ ಅದನ್ನು ತೋರಿಸ್ತಾ ಇಲ್ಲ. ಲಾಗಿನ್ ಆದ ನಂತರ ನಿಮಗೆ ಪಾಸ್ವರ್ಡು ಮತ್ತು ನಿಮ್ಮ ಯೂಸರ್ ನೇಮು ನಿಮ್ಮ ಜಿಮೇಲ್ಗೆ ಬಂದಿರುತ್ತೆ. ನೀವು ಕಾವೇರಿ ಆನ್ಲೈನ್ ಸರ್ವಿಸ್ನ ಅಲ್ಲಿ ಲಾಗಿನ್ ಅಂತ ಬಟನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ ನೀವು ಅಲ್ಲಿ ಯೂಸರ್ ನೇಮು ಮತ್ತು ಪಾಸ್ವರ್ಡ್ನ ಹಾಕಿ ಒಂದು OTP ಬರುತ್ತೆ, ಅದನ್ನು ಹಾಕಿ ಸಬ್ಮಿಟ್ ಮಾಡಿದ್ರೆ ಈ ರೀತಿ ಕಾವೇರಿ ಆನ್ಲೈನ್ ಸರ್ವಿಸ್ ಪ್ಲಸ್ನ ಹೋಮ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನೀವು ECಗೂ ಕೂಡ ಅಪ್ಲೈ ಮಾಡ್ಬೋದು. ನಾನು ಇಲ್ಲಿ ನೋಡಿ ತುಂಬ ECಗಳಿಗೂ ಕೂಡ ಅಪ್ಲೈ ಮಾಡಿಕೊಟ್ಟಿದ್ದೀನಿ. ಇಲ್ಲಿ ಸರ್ಟಿಫಿಕೇಟ್ ಕಾಪಿ ಬೇಕಿತ್ತು ಅಂದರೆ ನೀವು ಪಕ್ಕದಲ್ಲಿ CC ಅಂತ ಇದೆ ನೋಡಿ, ಆ ಒಂದು ಆಪ್ಷನ್ಗೆ ಬಂದು ನೀವು CC ಅಂತ ಕ್ಲಿಕ್ ಮಾಡಿಕೊಂಡು ಮೇಲ್ಗಡೆ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಅಂತ ಆಪ್ಷನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ಸಬ್ ಆಪ್ಷನ್ಗಳು ಬರುತ್ತೆ. ಇಲ್ಲಿ ಸೈಡಲ್ಲಿ ಇದೆ ನೋಡಿ ಸರ್ಟಿಫೈಡ್ ಕಾಪಿ ಅಥವಾ ಆನ್ಲೈನ್ CC ಅಂತ, ಅದನ್ನು ಕ್ಲಿಕ್ ಮಾಡಿ ಈ ರೀತಿ ಪಾಪಪ್ ಬರುತ್ತೆ, ಓಕೆ ಅಂತ ಮಾಡಿ. ಇಲ್ಲಿ 1/1/2004 ಈಚೆಗೆ ಬೇಕಾ, 1/1/2004 ಹಿಂದ್ಲದ್ದು ಬೇಕು ಅಂತ ಕೇಳುತ್ತೆ. ನಿಮಗೆ ಆಫ್ಟರ್ 1/1/2004 ಅಂದರೆ ಇತ್ತೀಚಿನ ಬೇಕಿತ್ತು ಅಂದರೆ 1/1/2004 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. 25 ವರ್ಷದ ಒಳಗಿನ ಬೇಕಿತ್ತು ಅಂದರೆ. ನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಮೇಲ್ಗಡೆ 2 ಆಪ್ಷನ್ ಇದೆ, ಕ್ವಿಕ್ ಸರ್ಚ್ ಅಂತ. ಫಸ್ಟ್ ಆಪ್ಷನ್ ಇದೆಯಲ್ಲ ಕ್ವಿಕ್ ಸರ್ಚ್ ಅಂತ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಎಂಟರ್ ಯುವರ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಕೇಳುತ್ತೆ. ಆ ರಿಜಿಸ್ಟ್ರೇಷನ್ ನಂಬರು ತುಂಬ ಜನರ ಬಳಿ ಇರಲ್ಲ, ನೀವು ಅದನ್ನು ಫೈಂಡ್ ಮಾಡ್ಕೊಳ್ಳೋದು ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು land-records.karnataka.gov.in ಅಂತ ಟೈಪ್ ಮಾಡಿ ಇಲ್ಲಿ ಸರ್ಚ್ ಬಾರ್ಗೆ ಹೋಗಿ, ಅಥವಾ ಭೂಮಿ ಆನ್ಲೈನ್ ಅಂತ ಟೈಪ್ ಮಾಡೋರು ಕೂಡ ನೀವು ಸರ್ಚ್ ಮಾಡ್ಬೋದು. ಭೂಮಿ ಆನ್ಲೈನ್ ಅಂತ ಸಿಂಪಲಾಗಿ ಟೈಪ್ ಮಾಡಿ ಇಲ್ಲಿ ಫಸ್ಟ್ ಆಪ್ಷನ್ ಬರುತ್ತೆ ಆನ್ಲೈನ್ RTC ಅಂತ, ಈ ರೀತಿ ಇಂಟರ್ಫೇಸ್ ಬರುತ್ತೆ ಸ್ನೇಹಿತರೆ. ಇಲ್ಲಿ ನೀವೇನಿಲ್ಲ MR ಅಂತ ಒಂದು ಆಪ್ಷನ್ ಇದೆ ನೋಡಿ, ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಮೊಬೈಲ್ ಫೋನಲ್ಲೂ ಕೂಡ ಈ ರೀತಿ ಮಾಡ್ಬೋದು. ತದನಂತರ ಇಲ್ಲಿ ಸೆಲೆಕ್ಟ್ ದ ಡಿಸ್ಟಿಕ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಡಿಸ್ಟಿಕ್ ಬರುತ್ತೆ. ನಿಮ್ದು ಯಾವ ಡಿಸ್ಟಿಕ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸೆಲೆಕ್ಟ್ ದ ತಾಲೂಕು, ಸೆಲೆಕ್ಟ್ ದ ಹೋಬಳಿ, ಸೆಲೆಕ್ಟ್ ದ ವಿಲೇಜ್ ಅಂತ ಬರುತ್ತೆ. ನಿಮ್ಮ ವಿಲೇಜ್ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಪಕ್ಕದಲ್ಲಿ ಸರ್ವೆ ನಂಬರ್ ಕೇಳುತ್ತೆ, ಸರ್ವೆ ನಂಬರ್ ಹಾಕಿ ಡಬಲ್ ಟೈಮ್ ಕ್ಲಿಕ್ ಮಾಡಿ ಫೆಚ್ ಡೀಟೇಲ್ಸ್ ಅಂತ. ಇಲ್ಲಿ ಸದರಿ ಸರ್ವೆ ನಂಬರಲ್ಲಿ ಎಷ್ಟು ಪೋರ್ಡ್ಗಳಿದೆ, ಏನೇನಾಗಿದೆ, ಆಧಾರ್ ಭೋಗಿ ಆಗಿದೆಯಾ, ದಾನ ಆಗಿದೆಯಾ, ಕ್ರಯ ಆಗಿದೆಯಾ, ವಿಭಾಗ ಆಗಿದೆಯಾ, ತಿಳುವಳಿಕೆ ನೋಟಿಸು, ಪೋಡಿ ವಿಭಜನೆ, ಪ್ರತಿಯೊಂದು ನೋಟಿಸು ಈ ಸರ್ವೆ ನಂಬರ್ ಮೇಲೆ ಆಗಿದ್ದರೆ ಎಲ್ಲ ಕೂಡ ಕಂಡುಬರುತ್ತೆ. ಇಲ್ಲಿ ಸಪೋಸ್ ನೋಡಿ, ಇಲ್ಲಿ ದಾನ ಅಂತ ಬರ್ತಾಯಿದೆ ನೋಡಿ 2024-25 ಅಂತ, ಅಲ್ಲಿ ಸೆಲೆಕ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಪ್ರಿವ್ಯೂ ಅಂತ ಕ್ಲಿಕ್ ಮಾಡಿ. ನಂತರ ಈ ರೀತಿಯಾದಂಥ ಪೇಜ್ ಓಪನ್ ಆಗ್ತದೆ. ಸಿಂಪಲಾಗಿ ಸ್ನೇಹಿತರೆ ಮೇಲ್ಗಡೆ ಸಂಖ್ಯೆ ಅಂತ ಇದೆ ನೋಡಿ, ಅಲ್ಲಿ ಅದೇ ನಿಮ್ಮ ರಿಜಿಸ್ಟರ್ ನಂಬರ್ ಆಗಿರುತ್ತೆ. ಮತ್ತು ಕಾವೇರಿ ಆನ್ಲೈನ್ಗೆ ಬಂದು ಅಲ್ಲಿ ಕಾಪಿ ಮಾಡ್ಕೊಳ್ಳಿ ಅದನ್ನು ಫಸ್ಟು. ಈ ಒಂದು ಕಾಪಿ ನಂಬರ್ ಇರುತ್ತಲ್ಲ, ಇದನ್ನು ಕಾಪಿ ಮಾಡಿಕೊಂಡು ಕಾವೇರಿ ಆನ್ಲೈನ್ಗೆ ಬಂದು ಹಾಕಿ ಅಲ್ಲಿ ಫೆಚ್ ಅಂತ ಕ್ಲಿಕ್ ಮಾಡ್ತು ಅಂದರೆ ಈ ರೀತಿಯಾಗಿ ನಿಮ್ಮ ದಾನಪತ್ರ, ಯಾರಿಂದ ಯಾರಿಗೆ ದಾನಪತ್ರ ಮಾಡಿದ್ದಾರೆ, ಯಾರ್ಯಾರೆಲ್ಲ ಸಿಗ್ನೇಚರ್ ಮಾಡಿದ್ದಾರೆ ಅಂತ ನೀವು ಹಾಗೆಯೇ ಸ್ನೇಹಿತರು ವೀಕ್ಷಣೆ ಮಾಡ್ಬೋದು. ಅದೇ ರೀತಿ ನೀವು ಕ್ರಯ ಅಂತ ಇದೆ ನೋಡಿ, ಮೇಲ್ಗಡೆ ಬಂದು ಕ್ರಯ ಅದನ್ನು ಪ್ರಿವ್ಯೂ ಅಂತ ಕ್ಲಿಕ್ ಮಾಡಿ, ಅಲ್ಲೂ ಕೂಡ ಆ ಒಂದು ಕಾಪಿಲಿ ಮೇಲ್ಗಡೆ ಬಂದಿದೆ ನೋಡಿ, ಆ ಒಂದು ನೀವು ನಂಬರ್ ನೀವು ಇಲ್ಲಿ ಕಾಪಿ ಮಾಡ್ಕೋಬೇಕಾಗತ್ತೆ. ಕಾಪಿ ಮಾಡಿಕೊಂಡು ಸೇಮ್ ಕಾವೇರಿ ಆನ್ಲೈನ್ ಸರ್ವಿಸ್ ಪ್ಲಸ್ನ ಆ ಬಾಕ್ಸ್ಗೆ ಹೋಗಿ ಹಾಕಿ ನೀವು ಅಲ್ಲಿ ಕೆಳಗಡೆ ಬಂದು ಸರ್ಚ್ ಅಂತ ಕ್ಲಿಕ್ ಮಾಡ್ತು ಅಂದರೆ ಈ ರೀತಿಯಾಗಿ ಶುದ್ಧ ಕ್ರಯ ಪತ್ರನೂ ಕೂಡ ಇಲ್ಲಿ ನೀವು ಈ ರೀತಿ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ಯಾರ್ಯಾರು ಸಿಗ್ನೇಚರ್ ಆಗಿದೆ, ಯಾರ್ಯಾರು ಸಿಗ್ನೇಚರ್ ಆಗಿಲ್ಲ, ವೆರಿಫಿಕೇಷನ್ ಮಾಡಬೇಕು ಅಂದರೆ ಸಂಪೂರ್ಣವಾಗಿ ನೀವು ಈ ಕಾಪಿಯಲ್ಲಿ ವೆರಿಫಿಕೇಷನ್ ಫಸ್ಟ್ ಪೇಜ್ ಬರುತ್ತೆ. ಎಲ್ಲ ಪೇಜು ಬೇಕು ಅಂತ ಇದ್ದರೆ ಇಲ್ಲಿ 2 ಟರ್ಮ್ ಆ್ಯಂಡ್ ಕಂಡೀಷನ್ ಬಾಕ್ಸ್ ಇದೆ, ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಪ್ರೊಸೀಡ್ ಅಂತ ಮಾಡಿ. ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಅಮೌಂಟ್ನ ಕಟ್ಟಲಿಕ್ಕೆ ಕೇಳುತ್ತೆ, ಅಲ್ಲಿ ತೋರಿಸ್ತಾ ಇದೆಯಲ್ಲ ಅಷ್ಟು ಅಮೌಂಟ್ನ ಕಟ್ಟಬೇಕು. ನೀವು ಮೇಕ್ ಪೇಮೆಂಟ್ ಅಂತ ಮಾಡಿದ್ರೆ ಪಾಪಪ್ ಬರುತ್ತೆ, ಒಂದು ಕಂಟಿನ್ಯೂ ಅಂತ ಮಾಡಿ. ನಂತರ ಪೇಮೆಂಟ್ ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಪಾವತಿ ವಿಧಾನ ಅಂತ ಕೇಳುತ್ತೆ, ಅಲ್ಲಿ ನೆಟ್ ಬ್ಯಾಂಕಿಂಗ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಈಸಿ ಮೆಥಡ್ ತೋರಿಸ್ಕೊಡ್ತೀನಿ. ಆಮೇಲೆ ಈ ಪಾವತಿ ವಿಧ SBI ಇ-ಪೇ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಅಲ್ಲಿ ಕಾಣ್ತಿರೋ ಕ್ಯಾಪ್ಷನ್ ಹಾಕಿ 2 ಟರ್ಮ್ ಆ್ಯಂಡ್ ಕಂಡೀಷನ್ ಬಾಕ್ಸ್ ಆಗಿದೆ, ಅದನ್ನು ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಮಾಡಬೇಕು. ನಂತರ ಮತ್ತೆ ಈ ರೀತಿ ಹೋಮ್ ಪೇಜ್ ಇನ್ನೊಂದು ಪೇಜ್ ಕರ್ಕೊಂಡು ಹೋಗುತ್ತೆ. ಅಲ್ಲಿ UPI ಸೆಲೆಕ್ಟ್ ಮಾಡಿಕೊಂಡು UPI QR ಕೋಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಪ್ರೊಸೀಡ್ ಮಾಡಿದ್ರೆ ಈ ರೀತಿ ಒಂದು ಬಾರ್ಕೋಡ್ ಶೋ ಆಗುತ್ತೆ. ಈ ಬಾರ್ಕೋಡ್ಗೆ ನಿಮ್ಮ ಫೋನ್ಪೇ, ಗೂಗಲ್ ಪೇ ಮುಖಾಂತರ ಸ್ಕ್ಯಾನ್ ಮಾಡೋ ಮುಖಾಂತರ ನೀವು ಪೇಮೆಂಟ್ನ ಯಶಸ್ವಿಯಾಗಿ ಮಾಡ್ಬೋದು.
ತದನಂತರ ಆಟೋಮೆಟಿಕ್ಕಾಗಿ ಪೇಮೆಂಟ್ ಆದ ನಂತರ ರೀಡೈರೆಕ್ಟ್ ಆಗುತ್ತೆ. ಒಂದು ವೇಳೆ ಈ ರೀತಿ ಕ್ಷಮಿಸಿ ವಹಿವಾಟು ಸ್ಥಿತಿಯನ್ನು ಸ್ವೀಕರಿಸುವಾಗ ತೊಡಕಾಗಿದೆ ಅಂತ ಬರುತ್ತೆ. ನೀವೇನು ವರಿ ಮಾಡಬೇಡಿ, ನಿಮ್ಮ ಅಮೌಂಟ್ ಎಲ್ಲೂ ಕೂಡ ಹೋಗಿರಲ್ಲ. ಅದನ್ನು ಯಾವ ರೀತಿ ವೆರಿಫೈ ಮಾಡಬೇಕು ಅಂತ ಮತ್ತೆ ಕೂಡ ತೋರಿಸ್ತೀನಿ. ಮತ್ತೆ ಕಾವೇರಿ ಆನ್ಲೈನ್ ಸರ್ವಿಸ್ ಪ್ಲಸ್ಗೆ ಬಂದು ಮತ್ತೆ ಫಸ್ಟಿಂದ ನೀವು ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡ್ಕೊಂಡಾಗ ಈ ರೀತಿ ಆಪ್ಷನ್ ಸ್ಟಾರ್ಟಿಂಗ್ ಮೇಲ್ಗಡೆ ಬಂದಿರುತ್ತೆ. ಅಲ್ಲಿ ವೆರಿಫೈ ಚಲನ್ನು ಮೇಕ್ ಪೇಮೆಂಟ್ ಅಂತ 2 ಆಪ್ಷನ್ ಇದೆ. ನೀವು ಅಲ್ಲಿ ವೆರಿಫೈ ಚಲನ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ಪೇಮೆಂಟ್ ರಿಸೀವ್ಡ್ ಆಫ್ ಪೇಮೆಂಟ್ ಗೆಟ್ವೇ, ನಿಮ್ಮ ಹಣ ಸ್ವೀಕಾರವಾಗಿದೆ ಅಂತ ಬರುತ್ತೆ. ಪ್ರಿಂಟ್ ಬೇಕಾದ್ರೆ ಅಕ್ನಾಲೆಜ್ಮೆಂಟ ಪ್ರಿಂಟ್ ಬೇಕಾದ್ರೂ ತಗೋಬೋದು. ಇಲ್ಲಾಂದರೆ ರಿಟರ್ನ್ ಟು ಅಪ್ಲಿಕೇಶನ್ ಅಂತ ಆಪ್ಷನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದ್ರೆ ಮತ್ತೆ ನಿಮ್ಮದು ಮೇನ್ ಪೇಜ್ಗೆ ಕೂಡ ಹೋಗುತ್ತೆ. ನಂತರ ಅಲ್ಲಿ CC ಅಪ್ಲಿಕೇಶನ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೀವು ಅಪ್ಲೈ ಮಾಡಿರ್ತಕ್ಕಂಥ ಅಪ್ಲಿಕೇಶನ್ ಡೀಟೇಲ್ಸ್ ಇಲ್ಲಿ ಬರುತ್ತೆ. ಮತ್ತು ನೀವು ಸೈನ್ ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಸ್ಟೆಪ್ ಹೋಗುತ್ತೆ. ಈಗ ನೀವು ಇಲ್ಲಿ ಕ್ಲಿಕ್ ಟು ಸೈನ್ ಅಂತ ಆಪ್ಷನ್ ಇದೆ ಮತ್ತೆ ಒಂದು, ಅದನ್ನು ಕ್ಲಿಕ್ ಮಾಡಿ ನೀವು ಸೈನ್ನ ಮಾಡಬೇಕಾಗತ್ತೆ. ಇಲ್ಲಿ ಯಾರು ಲಾಗಿನ್ ಮಾಡ್ಕೊಂಡಿರ್ತಾರೋ ಅವರ ಆಧಾರ್ ನಂಬರ್ನ ಹಾಕಿ ನೀವು ಕಾಪಿಗೆ ಸೈನ್ನ ಮಾಡಬೇಕಾಗುತ್ತೆ. ಈಗ ಸಪೋಸ್ ಲಾಗಿನ್ ನನ್ನ ಹೆಸರಲ್ಲಿದೆ, ಅದರಿಂದ ನನ್ನ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಸೆಂಡ್ OTP ಅಂತ ಮಾಡ್ತಾಯಿದ್ದೀನಿ. ನಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. OTPನ ಹಾಕಿ ಸಬ್ಮಿಟ್ ಮಾಡ್ತು ಅಂದರೆ ಯಶಸ್ವಿಯಾಗಿ ಅದು ಸೈನ್ ಆಗುತ್ತೆ. ವೆಯ್ಟ್ ಮಾಡಿ. ಸೈನ್ ಆದ ನಂತರ ಮತ್ತೆ ಕೂಡ ನೆಕ್ಸ್ಟ್ ಪೇಜು ರೀಡೈರೆಕ್ಟ್ ಆಗುತ್ತೆ. ಈ ರೀತಿ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬನ್ನಿ. ಕೆಳಗಡೆ ಬಂದು ಇಲ್ಲಿ ಮತ್ತೆ ನೀವು ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಮಾತ್ರ ನಿಮ್ಮದು ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ ಬರುತ್ತೆ. ಒಂದು ಸಕಲ್ ID ನಂಬರು ಕೂಡ ಜನ್ರೇಟ್ ಆಗುತ್ತೆ. ನಂತರ ಸ್ನೇಹಿತರೆ ಮತ್ತೆ CC ಅಂತ ಬನ್ನಿ. ಇಲ್ಲಿ ನೋಡಿ ವೆಬ್ ಫಾರಮ್ 22 ಅಂತ ಇದೆ ನೋಡಿ. ಇಷ್ಟಾದ ಸ್ವಲ್ಪ ದಿನಗಳ ನಂತರ ಮತ್ತೆ ಕೂಡ ನಿಮಗೆ ಇದೇ ವೆಬ್ಸೈಟಲ್ಲಿ ಬಂದು ಡೌನ್ಲೋಡ್ ಸಿಗ್ನೇಚರ್ CC ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನೀವು ಅಪ್ಲೈ ಮಾಡಿರ್ತಕ್ಕಂಥ ಕ್ರಯಪತ್ರ, ದಾನಪತ್ರ, ವ್ಯವಸ್ಥಾಪತ್ರ ಯಾವುದೇ ತರಹದ ಸರ್ಟಿಫೈಡ್ ಕಾಪಿಗೆ ನೀವು ಅಪ್ಲೈ ಮಾಡಿರ್ತಾರಲ್ಲ ಆ ಕಾಪಿಯ ಜೆರಾಕ್ಸ್ ಪ್ರತಿಗಳು ನಿಮಗೆ ಇಲ್ಲಿ ನೋಡ್ಲಿಕ್ಕೆ ಕಾಣ್ತವೆ. ಇದನ್ನು ಪ್ರಿಂಟ್ ತೊಗೊಂಡು ನೀವು ಎಲ್ಲ ಕಡೆಯಲ್ಲೂ ಕೂಡ ಬಳಕೆನ ಮಾಡ್ಬೋದು. ಇದೆಷ್ಟು ವ್ಯಾಲಿಡಿಟಿ ಇದೆ ಅಂದರೆ ಸೇಮ್ ಕ್ರಯಪತ್ರಕ್ಕೆ ಎಷ್ಟು ವ್ಯಾಲಿಡಿಟಿ ಇದೆ ಅಷ್ಟೇ ವ್ಯಾಲಿಡಿಟಿ ಇದೆ. ಸಂಪೂರ್ಣವಾಗಿ ಈ ರೀತಿ ವೀಕ್ಷಣೆ ಮಾಡ್ಕೋಬೋದು. ಪ್ರಿಂಟ್ ಬೇಕಾದ್ರೂ ತಗೋಬೋದು. ಸ್ನೇಹಿತರೆ ಈ ರೀತಿ ನೀವು ಕಳೆದು ಹೋದಂತಹ ನಿಮ್ಮ ಹಳೆಯ ಪತ್ರಗಳನ್ನ ಆನ್ಲೈನಲ್ಲಿ ಕಾವೇರಿ ಆನ್ಲೈನಲ್ಲಿ ಈಸಿಯಾಗಿ ಸರ್ಚ್ ಮಾಡ್ಕೋಬೋದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ತರಹದ ಇನ್ಫಾರ್ಮೇಟಿವ್ ವೀಡಿಯೋಗಳು ನಮ್ಮ ಚಾನಲಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಅದರಿಂದ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ ಹೆಸರು ಬಂದು AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವೀಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.